ಹಾಯ್ ಹಲೋ ನಮಸ್ಕಾರ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಒಂದು ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು 17ನೇ ತಾರೀಕು ಬುಧವಾರದ್ದು. ನನ್ನ ಮಗನ ಸ್ಕೂಲ್ ರಜೆ ಆಯ್ತಲ್ಲ, ಹಾಗೆ ನಮ್ಮ ಮಾವನು ಬಂದರು. ಹಾಗಾಗಿ ಎಲ್ಲರೂ ಹೊರಗೆ ಹೋಗೋಣ ಅಂತ ಅಂದು ಹೊರಗೆ ಹೋಗ್ತಾ ಇದ್ವಿ. ಆ ಒಂದು ಬ್ಲಾಗ್ ಇದು. ನಾವು ಫಸ್ಟಿಗೆ ಇಲ್ಲಿ ಲೂಲು ಮಾಲ್ಗೆ ಹೋಗಿದ್ವಿ, ಹಾಗೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿರುವಂಥ ಈಶಾ ಫೌಂಡೇಶನ್ಗೆ ಹೋಗಿದ್ವಿ. ಆ ಒಂದು ಫುಲ್ ವೀಡಿಯೋ ನಿಮಗೋಸ್ಕರ ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಅಥವಾ ಲೆಫ್ಟಿಗೆ ಬಂದು ಅಲ್ಲಿ ಆ ರೋಡ್ ತೋರಿಸ್ತಾ ಇದೆಯಾ? ರೈಟ್ ತೋರಿಸ್ತಾ ಇದೆಯಾ? ಬೆಂಗಳೂರು ಪ್ಯಾಲೇಸ್ ಹಾಯ್ ಅಮ್ಮ ಎಲ್ಲಿ ಬಂದಿರಮ್ಮ? ಇಲ್ಲ ಇಲ್ಲಿ ನೋಡು ಒಂದ್ಸಲ, ಎಲ್ಲಿ ಬಂದು ಹೇಳ್ಸಪ್ಪ. ಚಾಯ್ಕೋ ಇದೆಂತ ಹೋರಾಕಿ ಮಾಡ್ತಿದ್ಯಾ? ಸ್ಕೂಲ್ ಆಯ್ತು ಹೌದು. ಇಲ್ಲಿ ಯಾರದು? ಪಾಪಾ ಇಲ್ಲಿ ನೋಡಿ, ಇಲ್ಲೇ ಯಾರೇನಾರು ಮಾಡ್ಕೊಳ್ಳಿ, ನಾವು ಸೂಪರಾ. ಇಲ್ಲಿ 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 ಓಯ್ ಸಾರ್, ಯಾರದು ಹಾಂ ಹಿಂಗೆ ಹಿಂಗಿಂದ ಅಲ್ಲಿ ಬಲ್ಲಿ ಹೋಗಿ ಅಲ್ಲತ್ತು ಬನ್ನಿ ಹೋಗಿ. ನಿನ್ನ ಫ್ರೆಂಡ್ಸ್ ಆಯ್ತು? ಇಲ್ಲೋಗಿ ಇಲ್ಲತ್ತಾಗ ಹಾಂ ಇಲ್ಲ ಹೋಗಿ ಹಾಂ ಇಲ್ಲೋಗಿ ಹತ್ತ ಇಲ್ಲತ್ತಾಗ ಇಲ್ಲೋಗಿ ಹಿಂಗೆ ಏನ್ ಮಾಡ್ತೀಯಮ್ಮ? ಚಾರಿ ಇವತ್ತಿನ ಒಂದು ಏನು ನಾವು ಎಂಟರಾಗಿ ಪ್ಲೇಸ್ ತುಳು ಮಾಲ್, ಅದರಲ್ಲಿ ಮೇನ್ ಗೇಮ್ಸ್ ಮಗ ಇದ್ದಾನಲ್ಲ, ಹಾಗಾಗಿ ಈ ಒಂದು ಬ್ಲಾಗ್ ಏನಾರ ಮಾಡಿ ನಾವು ಜೀಪ್ ಬಿಟ್ಟು ಆಡಲ್ಲ ನಾವು ಅಲ್ಲೇ ಏನೋ ಬೇರೆ ಬನ್ನಿ ಸರ್ ಫೈನ್ ಏನೋ ನೋಡಿ ವಾಸ ಚಾರಿ ವಾಸ ಟ್ರೈನ್ ವಾಸ ಚಾರಿ ಕಾಯಿ ಜನಿ ಸ್ಕೂಲ್ ಬನ್ನಿ. ಅಷ್ಟೇ ಇದಕ್ಕೊಂದು 70 ರೂಪಾಯಿ ಇರುತ್ತೆ. ಅಲ್ಲ ಇಲ್ಲೋಣ ಅಮ್ಮ ಎಲ್ಲ ಉನ್ನತಿ ಸ್ಕೂಲಾ
ಇಲ್ಲ ಮಕ್ಕಳು ಇಲ್ಲಿ ಚಾಯ್ ಇಲ್ಲಿ ಏಯ್ ಹ್ಞೂ ನಿಜ ಪಕ್ಕ ಹಿಂಗೆ ವೇಸ್ಟ್ ಮಾಡಿದ್ರೆ ಯಾಕಾಗಲ್ಲ. ಅಮ್ಮ ಎಲ್ಲೋ ಕದ್ಯಾ ಸೇಫ್ಟಿ ಫಾಸ್ಟ್ ಇದೆಲ್ಲ ಹೋಗ್ತದಾ? ಸೂಪರ್ ಆಗುತ್ತಾ? ಅಲ್ಲ ಅಲ್ಲ ಅವನಿಗಲ್ಲ ಅಷ್ಟು ಇದು ಅಂತಾರೆ ಫಸ್ಟ್ ಮಾತ್ರ. ಇವನಪ್ಪ ಎಲ್ಲ ಬರೀ ಕಾರು ಕಾರು ಅಂತ. ನೀನು ಬಿಟ್ಟೋಗಿದ್ವಾ? ಸಾರಿ ಬಂಗಾರಿ. ಕಳ್ಳಿ ಕಳ್ಳಿ ಅಮ್ಮ ಕುತ್ಕೋ ಬಿದ್ದೋಗ್ತ್ಯಾ? ಎಲ್ಲಿ ಪ್ರೆಸ್ ಆಗ್ತಿಲ್ಲ. ಪ್ರೆಸ್ ಮಾಡು ಮಗ. ಓ ಏನಿದು? ಸ್ನೇಕ್ ಇಲ್ಲಿ ಅಲ್ಲೋಣ, ಅಲ್ಲಿ ಪ್ರೆಸ್ ಮಾಡೋ.
ಕರಡಿ ಬಿಯರು ಇಲ್ಲ ಹಾಂ ಏ ನೆಕ್ಸ್ಟ್ ಇದೇನಿದು ಓ ಇಲ್ಲಿ 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 ಅಷ್ಟೇ ಮುಗಿತಮ್ಮ ಸ್ನೇಕ್ ಇಲ್ಲಿ ಸ್ನೇಕ್ ಇಲ್ಲಿ ಇಲ್ಲಿ ಸ್ನೇಕು ಇಲ್ಲಿ ಇಲ್ಲಿ ಸ್ನೇಕು ಅಲ್ಲಿ ಅಲ್ಲಿ ಚೀತಾ ಲೆಪರ್ಡ್ ಅಲ್ಲಿ ಸಿಂಹ ಹಾಂ ಆಫೀಸಲ್ಲಿ ಸಿಕ್ಕಿ ಅಂತ ಹೇಳಿದ್ದ ಅದಕ್ಕೆ ಎಲ್ಲ ಸ್ವಲ್ಪ ಸರಿ ಇದ್ದಾಗ ಹೋಗ್ಬೇಕಾಗುತ್ತೆ ಅಂತ ನಾನು ಅದಕ್ಕೆ ಎಲ್ಲರಿಗೂ ಒಂದೇ ಗೊತ್ತಾ ಸಿಕ್ಕಿ ಅಷ್ಟೇ ಅಂತ ಹತ್ತಾ ಇದ್ರಲ್ಲ ಅವ್ನು ಅನ್ನ ನೋಡ್ತಾರೆ ಅವ್ನು ಅದನ್ನ ನೋಡ್ತಾರೆ ಏನಾಗ್ತಿದೆ ಅವ್ನಿಗೆ ಗೊತ್ತಾಗ್ಲಾ ಸರ್ ಇಲ್ಲಿ ಸರ್ ಮಳೆ ಬರ್ತಿದೆ ವೈಪರ್ ಹಾಕಿ ಹ್ಞೂ ಅಷ್ಟೇ ಅಷ್ಟೇ ವೈಪರ್ ಇಲ್ವಾ ಬರ್ತದೆ ನಾನಿಂದ ಬರ್ತಾರೆ ಹೀಗೆ ಈ ಕಡೆದ ಕಾಲಿಗೆ ಈಸಿ ಆಗುತ್ತೆ ರೈಟ್ ಸೈಡ್ ಕಾಲಿಟ್ಕೊಳ್ಳಿ ಫಸ್ಟ್ ರೈಟ್ ಸೈಡ್ ಶ್ವೇತ ಹತ್ತಿದ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ತೀನಿ ಗೊತ್ತಾಯ್ತು ಅಲ್ಲ ಇಲ್ಲ ಅಂದ್ರಲ್ಲ ಇಲ್ಲ ನಾನು ಹೋಗ್ತಿದ್ದೆ ಅಂದರೆ ಇದಕ್ಕೆ ಇದ್ರ ಹತ್ರನೇ ಹಾಂ ಟ್ರೈ ಮಾಡೋದಕ್ಕೆ ಇರೋ ಒಬ್ರು ಅರ್ಧದಲ್ಲೇ ಗೊತ್ತಾಗ್ತದೆ ನೀನು 15 ಮಗ ನೀನು ಅಲ್ಲಿ ಹೋಗೋ ತನಕ ಫೋಲ್ಡ್ ಆಗಿಲ್ಲ ಇದಕ್ಕಿಂತ ಸಿಕ್ತು ಅಲ್ಲ ಇಲ್ಲ ಅಂದ್ರೆ ಎಲ್ಲರೂ ಬಾವಿ ಕೆಲಸ ಮಾಡೋದಕ್ಕೆ ಹಿಂಗೆ ಆರಾಮ ಮಾಡ್ಬೋದು ಅಷ್ಟು ಅಲ್ಲಿ ಕರಿತಾ ಇದ್ದಾರೆ ನೋಡಿ ಇನ್ನೊಂದ್ಸಲಿ ಪೋಸ್ ಕೊಡಿ ಪೋಸ್ ಕೊಡಿ ಹಾಂ ಇದೇ ಆಟ ಏನಿಗೆ ಹಾಂ ಜೂಚು ಇಬ್ಬರು ಶೇರ್ ಮಾಡ್ತಾರೆ ಚೆನ್ನಾಗಿದೆಯಾ ಸೂಪರಾ ಇನ್ನ ಬೇಕಾ
ಏನು ಬೇಕು? ಪಿಜ್ಜಾ ಬೇಕಾ? ಎಷ್ಟು ಬೇಕು? ಒಂದೇ? ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೃಷ್ಣನಗರ ಎಲ್ಲೋಯ್ತಮ್ಮ ಪ್ಲೇನು? ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. 5 ಕಿಲೋಮೀಟರ್ ಅಣ್ಣ. ಇಶಾ ಫೌಂಡೇಶನ್ ಕೂಡ ತುಂಬ ಚೆನ್ನಾಗಿತ್ತು. ಜನ ಅಂದರೆ ಅದು ಗಬ್ಬೆ ಎಲ್ಲ ಚೆನ್ನಾಗಿದೆ ನೋಡು ಅಲ್ಲಿ. ಬಸ್ಗಿಂತ ಜಾಸ್ತಿ ಇದೇನಣ್ಣ? ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ, ಫುಲ್ ಜಾಮ್. ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಕಾಲು ಹೋಗ್ತಾರೆ, ಆ ಥರ ಆಗೋಗುತ್ತೆ ಪರಿಸ್ಥಿತಿ. ಅಷ್ಟು ಜನ ಇರ್ತಲ್ಲ, ಹಾಗಾಗಿ ನೋಡೋದಕ್ಕೆ ಮಾತ್ರ ಒಳ್ಳೆ ಪ್ಲೇಸು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಮಕ್ಕಳು ಕೂಡ ಆಟ ಆಡ್ಬೋದು, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇಶಾ ಫೌಂಡೇಶನಲ್ಲಿ ಚೆನ್ನಾಗಿತ್ತು ಆ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು. ಭರ್ಜರಿ ಫೋಟೋ ತೆಗ್ದು ಏನಾರು ಹೋಗಿ ದಪ್ಪಗಿದ್ದ ತೆಗೆದ ಗೊತ್ತಾ ಫೋಟೋ. ಏನಿಲ್ಲ ಪಾಪ, ನೀನೇ ಹೇಳ್ಬೇಕು. ಶೂ ಹಾಕ, ಫೋಟೋ ತೆಗಿದು. ಅಲ್ಲೇ ಅಜ್ಜ ಕಾಣ್ತೈತಾ? ಕೈ ಅಯ್ಯೋ ಚಾಯ್ಕು ಕೈ ನಡಿ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಕಾಣಲ್ಲ ವಿಡಿಯೋ ಮಾಡಿದ್ರು. 5 ನಿಮಿಷ ಮಾತಾಡ್ತೀವಿ. ಕೆಳಗಡೆ ಮಿರರ್ ಬಂದೇ ಬರುತ್ತೆ ನೋಡಿ. ಸೈಡ್ ಮಾಡಿ, ಸೈಡ್ ಮಾಡಿ ಚೆನ್ನಾಗಿ
ಅಲ್ಲ ಫ್ರಂಟಲ್ಲಿ ಸಖತ್ತಾಗಿ ಬರುತ್ತೆ ಅದಕ್ಕೆ. ಬಂಗಾರೆ ಕಾಣಲ್ಲ ವಿಡಿಯೋ ಮಾಡಿದ್ರು. ಚೆನ್ನಾಗಿ ಬರ್ತಿದೆ ಅದು ಸರಿಯಾಗಿ ನೋಡು. ವೈಫರ್ ಹಾಕಿದ್ರೆ ಚೆನ್ನಾಗಿ ಬರ್ತಿದೆ ನೋಡು. ಇದೆಲ್ಲ ಊರ್ ಬದಿ ಗುಡ್ಡೆ ನೋಡ್ದಂಗೆ ಅದೇ ಚೆನ್ನಾಗಿ ಇಲ್ಲೇ ಕಾಣ್ತಾ ಇದ್ದಾರೆ ಈಶಾ ಫೌಂಡೇಶನ್. ಮಾಮಿ ನೋಡಮ್ಮ, ದೊಡ್ಡ ಮಮ್ಮಿ. ಅದನ್ನ ಯಾರು ಮಾಮಿ ಅಂತ ಹೇಳೋದಿಲ್ಲ, ಒಂದು ಸ್ಕಲ್ಪ್ಚರ್ ಅದಕ್ಕೊಂದು ಏನೋ ಇದ್ರ ಜನ ಬರ್ತಾರೆ ಅನ್ನೋ ಥರ. ನೋಡೋದು ಮಮ್ಮಿ ಕಾಣ್ತಾ ಅಲ್ಲೇ ಅಲ್ಲೇ ಅಜ್ಜ ಕಾಣ್ತೈತಾ? ಮಳೆ ಕಡಿಮೆ ಆಗಲಿ ಮಳೆ ಕಡಿಮೆ ಆದ್ಮೇಲೆ ಚಾಯ್ಕ್ ಓ ಎಷ್ಟು ದೊಡ್ಡ ಮಮ್ಮಿ. ಅಂಬ ಬೇರೆ ಐತಲ್ಲಮ್ಮ. ಇದ್ರೆ ಅಂಬ ತೆಗಿ. ಇಲ್ಲಿ ನೋಡಮ್ಮ, ಆಮೇಲೆ ಆಟ ಆಡ್ಬೋದು. ಇನ್ನೆಲ್ಲ ಎತ್ಕೊಂತೀಯಪ್ಪ? ಕೇಳ್ಬೇಕಲ್ಲ ಅಂತ ಹೋಗ್ತಾ ಇದ್ದಲ್ಲಿ ಬಂದೆ. ಒಂದು ಫೋನ್ ನಂಬರ್ ಇಲ್ಲ, ಎಂತಿಲ್ಲ, ಇದು ಫೋಟೋ ಎಷ್ಟು ಜನ ಹೇಳ್ಕೊಡ್ತೀರಾ ಫೋಟೋ ಪೋಸ್? ಅದು ಮತ್ತೆ ಬಾ ಮಗ. ಹೌದಾ? ಇಲ್ಲ, ವಿಡಿಯೋ ಮಾಡ್ತಿದ್ದೀನಿ. ನಾನು ಬುದ್ಧಿ ಕುತ್ತಿಗೆ ತಪ್ಪಬೇಡ ನಿಂಗೆ. ಮತ್ತೆ ಮಳೆ ಬರಂಗತ್ತಲ್ಲ. ಚಾಯ್ಕ್. ಓ ನೀನು ಮಾಡು ಮಾಡು. ನಾನನ್ನೆಲ್ಲ ಭಯ ಆಗುತ್ತೆ, ಪಪ್ಪ ಬಿಡ್ತಾರೆ ನೀವು. ಅದೇ ಚುಳು ಎಲ್ಲ ನಮ್ಮ ಮಕ್ಕಳಿಗೆ. ನಂಬರ್ ಬೇಸಲ್ಲಿ ಹೋಗ್ತಾರೆ ಒಂದು ಫೋಟೋ ನೋಡಿದ್ರು ಚೆನ್ನಾಗಿ ಬರ್ತಲ್ಲ. ಇವ್ನು ಇವಂದೇ ಲೋಕದಲ್ಲಿ ಬ್ಯುಸಿ, ಯಾರು ಏನಾರ ಮಾಡ್ಕೊಂಡ್ಲಿ ಅಲ್ಲ ಬಂಗಾರೆ. ಚಾಯ್ಕ್ ವಿಜಯನ್ ಯಾರು? ಚಾಯ್ಕ್
ಹಾಗೆ ಬಿಳಿ ಬಿಳಿ ಹಣ್ಣು ನೋಡು. ಗುಡ್ಡ ನೋಡಿದ್ರೆ ನಮ್ಮೂರು ಗುಡ್ಡನೇ ಇದ್ದಂಗಿದೆ. ಅದೇ ಆಟ ದಿನ ಮಾಡ್ತಿರ್ತಾರೆ. ಎಂತ ಮಾಡ್ತಾ ಇದ್ದಾರೆ ನೀವೀಗ? ನಿಜ ನಾರ್ಮಲ್ ಟೈಮಲ್ಲಿ ನೋಡೋ ಶಿವನ್ಗೂ ಲೇಸರ್ ಲೈಟಲ್ಲಿ ನೋಡುವಂಥ ಶಿವನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ ನಾವು ನಾರ್ಮಲಾಗಿ ಏನೋ ಇರತ್ತೆ ಲೇಸರ್ ಲೈಟ್ ಅಂತ ಅಂದ್ಕೊಂಡ್ವಿ, ಬಟ್ ಇಷ್ಟು ಚೆನ್ನಾಗಿ ಇಷ್ಟು ಏನೋ ಒಂದು ಸ್ಟೋರಿ ಟೆಲ್ಲಿಂಗಲ್ಲಿ ಅಥವಾ ಆ ಒಂದು ಅವ್ರು ಮಾತಾಡೋದಿರ್ಬೋದು, ಆ ಸಾಂಗು ಅಥವಾ ಅವ್ರ ಏನು ಶಿವನ್ ಬಗ್ಗೆ ಹೇಳೋ ಆ ಒಂದು ಸ್ಟೋರೀಸ್ ಇದೆಯಲ್ಲ ನಿಜ ತುಂಬ ಚೆನ್ನಾಗಿತ್ತು. ಆಮೇಲೆ ಆ ಲೇಸರ್ ಲೈಟಲ್ಲಿ ಆಗುವಂಥ ಡಿಫ್ರೆನ್ಸಸ್, ಆ ಪೋಸ್ಟರ್ಸು, ಪ್ರತಿಯೊಂದು ಭಾವನೆಗಳನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾಯಿತ್ತು ಅಂದರೆ ಲೇಸರ್ ಲೈಟಲ್ಲಿ ಒಬ್ಬರು ಹೇಗೆ ಫೀಲಿಂಗ್ಸ್ ಎಲ್ಲ ಶೇರ್ ಆಗುತ್ತಲ್ವ ಆ ಥರ ಇತ್ತು. ಯಾರೂ ಹೇಳೋಕ್ಕಾಗ್ತಿರಲಿಲ್ಲ ಅದು ಏನು ಲೇಸರ್ ಲೈಟಲ್ಲಿ ಆಗ್ತಿರೋದು ಅಂತ, ನಿಜ ನಡೀತಿದೆ ಅನ್ನೋ ಥರನೇ ಇತ್ತು. ತುಂಬ ಎಂಜಾಯ್ ಮಾಡಿದ್ವಿ. ನಾವು 5 o'clock ರೀಚ್ ಆದವರು 7 o'clock ತನಕ ವೆಯ್ಟ್ ಮಾಡಿದ್ವಿ ಲೇಸರ್ ಲೈಟ್ಗೋಸ್ಕರ. ಅದು 15 minutes ಶೋ ಆದ್ರೂ ಎಷ್ಟು ಚೆನ್ನಾಗಿತ್ತು ಅಂದರೆ 2 hours ವೆಯ್ಟ್ ಮಾಡಿದ್ದು ಏನು ಬೇಜಾರು ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ವಿಸಿಟ್ ಮಾಡಿದ್ರೆ ದಯವಿಟ್ಟು ಒಂದು ಲೇಸರ್ ಏನು ಶಿವಂದು ಲೇಸರ್ ಶೋ ಇದೆಯಲ್ಲ ಮಿಸ್ಸೇ ಮಾಡಬೇಡಿ, ಯಾರೂ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನಮಗಂತೂ ಸಖತ್ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇದು ಒಂದು ವೀಕೆಂಡ್ನ ಪುಟ್ಟ ಬ್ಲಾಗ್ ಆಗಿತ್ತು. ವಾಪಸ್ ಬರುವಾಗ ಫುಲ್ಲು ಟ್ರಾಫಿಕ್ ಇತ್ತು, ಎಲ್ಲರಿಗೂ ಟಯರ್ಡ್ ಆಗಿತ್ತು. ನಾವು ಡಿನ್ನರ್ದು ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದಟ್. ಇದು ಒಂದು ಫುಲ್ ಡೇ ಬ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ಚಾನಲ್ನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಹಾಕೋ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. आप जिस व्यक्ति को कॉल कर रहे हैं वह उत्तर नहीं दे रहे हैं, कृपया कुछ